ಹಲೋ ಫ್ರೆಂಡ್ಸ್, ಇವತ್ತು MTR ಪುಳಿಯೋಗರೆ ಪೌಡ್ರನ್ನು ಯೂಸ್ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜನ್ನು ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಒಣ ಕೊಬ್ಬರಿ, 2 ಚಮಚ ಎಳ್ಳು. ಇದನ್ನು ಹುರಿದು ಪುಡಿ ಮಾಡಿಟ್ಕೊಳ್ಳಿ. ಒಂದು ಬಾಣಲೆಗೆ 1-2 ರಿಂದ 3 ಚಮಚದಷ್ಟು ಎಣ್ಣೆ ಕಾದ ಮೇಲೆ 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, 2 ರಿಂದ 3 ಚಮಚದಷ್ಟು ಶೇಂಗಾವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಕರಿಬೇವು, 1-2 ಒಣಮೆಣಸು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಎತ್ತಿಡಿ. ಇದಕ್ಕೆ ನೆನೆಸಿದ ಹುಣಸೆ ಹಣ್ಣಿನ ರಸ ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಆಮೇಲೆ ಹುರಿದು ಪುಡಿ ಮಾಡಿಟ್ಟುಕೊಂಡ ಕೊಬ್ಬರಿ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಕುದಿ ಬರಲಿ. ಇದು ಕುದಿ ಬಂದ ಮೇಲೆ MTR ಪುಳಿಯೋಗರೆ ಪೌಡರ್ 1-2 ಪ್ಯಾಕೆಟು, 1 ಪ್ಯಾಕೆಟ್ MTR ರಸಂ ಪೌಡರ್ ಹಾಕಿ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ. ಕುದಿಯುತ್ತಿರುವಾಗ ಇದಕ್ಕೆ ತೆಗೆದಿಟ್ಟ ಶೇಂಗಾದ ಮಿಶ್ರಣವನ್ನು ಸೇರಿಸಿ ಈಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ, ಇದು ಕುದಿದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರಬೇಕು. ಅವಾಗ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇಲ್ಲಿಗೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ.